ಥ್ಯಾಂಕ್ಸ್. ಹಲೋ ಗೈಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಇನ್ನೊಂದು ಬ್ಲಾಗ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾವಿವತ್ತು ದಾವಣಗೆರೆದ ಹಾಸ್ಪಿಟಲ್ ಹೊಂಟೇವಿ ಡೆಮೋ ಟ್ರೈನ್ನಾಗ. ಬರ್ರಿ ಜರ್ನಿ ಹೆಂಗಿರೋದು ತೋರಿಸ್ತೀನಿ. ಇದು ಬಂದುಬಿಟ್ಟು ದಾವಣಗೆರೆ ರೈಲ್ವೆ ಸ್ಟೇಷನ್ನು. ಗಾಂಧೀಜಿ ಪ್ರತಿಮೆ ಐತಿ, ಮೇಲೆ ಫ್ಲ್ಯಾಗ್ ಐತಿ. ಬರ್ರಿ ಹೋಗೋಣ ಒಳಗೆ. ಈಗ ನೋಡ್ರಿ, ನಮ್ಮ ಟ್ರೈನ್ ದಾವಣಗೆರೆಯಿಂದ ಡಿಪಾರ್ಟ್ ಆಗತೈತಿ. ಇದಕ್ಕೆ ಇವತ್ತು UP-ಲಿಂದ WTC 4 ಕೊಟ್ಟಾರ. LHF 3ನೇ ಹೊಂಟತಿ. ಬರ್ರಿ ದಾವಣಗೆರೆ ಡಿಪಾರ್ಟ್ ಆಗತ್ತೆ ನೋಡೋಣ. ವಾವ್ ವಾವ್, ಆಕ್ಸಲರೇಷನ್ ನೋಡ್ರಿ ಎಷ್ಟು ಮಸ್ತ್ ಐತಿ ಇದ್ರದ್ದು. EMD ಇದು. ದಾವಣಗೆರೆ ಮೇಲೆ ಎಂಟ್ರಿ ಆದ್ವಿ. ಈಗ ರೈಲ್ವೆ ಗೇಟ್ ಬಂತು ನೋಡ್ರಿ. ಇಲ್ಲಿ ಆಕ್ಸಲರೇಷನ್ ಶುರುವಾತ. ಇಲ್ಲಿದ್ದ ಎಂಜಾಯ್ ಮಾಡಿರಿ. ಈಗ ನೋಡ್ರಿ, ನಮ್ಮ ಟ್ರೈನ್ ಈಗ ಅಮರಾವತಿ ಕಾಲೇಜ್ ಜಂಕ್ಷನಿಂದ ಡಿಪಾರ್ಟ್ ಆಗುತ್ತೆ. ಈಗ ಬರ್ರಿ ನೋಡೋಣ. ಇಲ್ಲಿದ್ದ ಒಂದು ಲೈನ್ ಹೋಗೈತಿ, ಅದು ಹೊಸಪೇಟೆಗೆ. ಇಲ್ಲಿದ್ದ ಹೋಗೈತೆ ಒಂದು ಹರಿಹರ ದಾವಣಗೆರೆ ಲೈನ್, ಇನ್ನೊಂದು ಹೊಸಪೇಟೆ ಲೈನ್. ಇಲ್ಲಿದ್ದ ಡೈವರ್ಷನ್ ನಮಗೆ ನಮ್ಮ ಹೊಸಪೇಟೆ ರೂಟಿಗೆ. ಸಿಂಗಲ್ ಲೈನ್, ಪ್ಯೂರ್ ಡೀಸೆಲ್ ಸೆಕ್ಷನ್ ಐತದು. ಬರ್ರಿ ನೋಡೋಣ. ಅಮರಾವತಿ ಕಾಲೋನಿ ಜಂಕ್ಷನ್ ಪಕ್ಕಕ್ಕಲ್ಲಿ ಬಾಕ್ಸ್ನಲ್ಲಿ ರೇಕ್ಸ್ ನಿಂತವು. ಆಕ್ಸಲರೇಷನ್ ಶುರು ಆಗತ್ತೆ ನೋಡಿ. ನಮ್ಮ ಟ್ರೈನ್ ಈಗ ಲೂಪ್ ಲೈನ್ ಎಂಟ್ರ್ ಆಗತೈತಿ ತೆಲಗಿ ಸ್ಟೇಷನಿಗೆ. ಮೇನ್ ಲೈನ್ದ ಲೂಪ್ ಲೈನ್ ಎಂಟ್ರ್ ಆಗತೈತಿ. ತೆಲಗಿ ನೋಡ್ತಿರ್ಬೋದು, ಝೂಮ್ ಹಾಕೇನೆ. ತೆಲಗಿ ಸ್ಟೇಷನ್. ಬರ್ರಿ, ನಮ್ಮ ಟ್ರೈನ್ ತೆಲಗಿಂದ ಡಿಪಾರ್ಟ್ ಆತೀಗ. ಬೋರ್ಡ್ BCN ರೇಕ್ಸ್ ನಿಂತಾವಿಲ್ಲಿ. ನೋಡ್ರಿ, ಒಂದು ಸಣ್ಣ ಲೇಕ್ ಟೈಪ್ ಐತಿ. ಇದು ಮುಂದೆ ಕರ್ವ್ನ ಹೊಂಟತಿ ಈಗ.
ಅಲ್ಲಿ ಗುಡ್ ಟೈಪ್ ಐತಿ, ಅಲ್ಲಿ ಹೊಂಟತಿ ಟ್ರೈನ. ಬರ್ರಿ ಬಂತು ಬಂತು. ಲೈನ್ ಮತ್ತೆ ಸ್ಲಿಪ್ ಐತಿ. ಮತ್ತೊಂದು ಬಂತು ನೋಡ್ರಿ ಇಲ್ಲಿ, ಅದೇ ಟೈಪ್ ನೆಕ್ಸ್ಟ್ ಒಂದು ಗುಡ್ ಟೈಪ್ ಬರ್ತೈತಿ. ಅದಾದ್ಮೇಲೆ ಮಾಡಿ ಹಚ್ಚಿದ್ರು ನಾವು. ಜನ ಎಲ್ಲ ಅಂತಿರ್ಬೋದು ಕಲ್ಲು ಬರಬಾರ್ದಂತ. ನೀಟಾಗಿ ಕಾಣ್ತೈತಿ ಜಾಗ. ಎಷ್ಟು ಮಸ್ತ್ ಐತಿ ಇದು ಹೆಸರು. ಆ ಕಡೆ ಗುಡ್ಡ. ನೋಡ್ರಿ ಇನ್ನೊಂದು ಗುಡ್ಡ ಬಂತಿಲ್ಲ. ನೋಡಕ್ ನಾರ್ಮಲ್ ಗುಡ್ಡ ಟೈಪ್ ಐತಲ್ಲ. ಈ ನೆಕ್ಸ್ಟ್ ನೋಡ್ರಿ ಹೆಂಗೈತಿ, ಫುಲ್ ಕಡ್ದಾರ ಕಡೆಗೆ. ಇದು ನೋಡ್ರಿ ಹೆಂಗೆ ಪೂರಾ ಕಡ್ದಾಗ ಬಿಟ್ಟಾರ ಕಡ್ದ. ನೋಡ್ರಿ ಹತ್ನಳ್ಳಿ ಬಂದ್ವಲ್ಲ. ಜಂಕ್ಷನ್ ಅಲ್ಲ, ಬರೀ ಡಿಪಾರ್ಟ್ ಜಲ್ದಿ. ಜಲ್ದಿ ಡಿಪಾರ್ಟ್ ಆದ್ವಿ. ಹರಪನಹಳ್ಳಿಯಿಂದ ಡಿಪಾರ್ಟ್ ಆಗುತ್ತೆ ನೋಡ್ರಿ ಈಗ. ನೆಕ್ಸ್ಟ್ ಡೈರೆಕ್ಟ್ ಬೆಣ್ಣಿಹಳ್ಳಿ ನಮ್ಮ ಸ್ಟೇಷನ್ ಬಂತು. ಬೆಣ್ಣಿಹಳ್ಳಿ ಬರ್ರಿ. ಬೆಣ್ಣಿಹಳ್ಳಿಯಿಂದ ಡಿಪಾರ್ಟ್ ಆಗತ್ತೇವೆ ನಾವೀಗ. ಬರ್ರಿ ನೋಡೋಣ. ಇಲ್ಲೊಂದು ಸ್ವಲ್ಪ ಕ್ಯಾಮ್ರಾ ಫೋಕಸ್ ಇದಾಗಿರೋದಕ್ಕೆ ಬ್ಲರ್ ಕಂಡೈತಿ. ಬೆಣ್ಣಿಹಳ್ಳಿ ಸ್ಟೇಷನ್ ನೋಡ್ತಿರ್ಬೋದು. ಬೆಣ್ಣಿಹಳ್ಳಿ ನೆಕ್ಸ್ಟ್ ಕೊಟ್ಟೂರು ನಮ್ಮದು. ಬರೀ ಕೊಟ್ಟೂರಿಂದನೂ ಡಿಪಾರ್ಟ್ ಆಗತ್ತೇವೆ ನಾವು. ಇಲ್ಲಿ ಒಂದಿಷ್ಟು ಸ್ಟೇಷನ್ಗಳು ಅರೈವಲ್ ತೊಗೊಂಡಿಲ್ಲ, ಯಾಕಂದ್ರೆ ಸುಮ್ಮನೆ ಲೆಂತ್ ಆಗುತ್ತಂತ ಒಂದು. ಬರೀ ಡಿಪಾರ್ಚರ್ ಅಷ್ಟು ತೊಗೊಂಡೆ ಸ್ಟೇಷನಿಂದ. ಕೊಟ್ಟೂರು ಡಿಪಾರ್ಚರ್ ನೋಡ್ರಿ ಇದು. ಅರೈವಲ್ ಡಿಪಾರ್ಚರ್ ತಗೋತವ್ರು ಮತ್ತೆ ಸುಮ್ಮನೆ ಲೆಂತ್ ಆಗುತ್ತೆ, ವಿಡಿಯೋ ಕವರ್ ಆಗಲ್ಲ. ಹಂಗಾಗಿ ಬರೀ ಡಿಪಾರ್ಚರ್ ಅಷ್ಟು ತೊಗೊಂಡೇನಿ. ನೋಡ್ತಿರ್ಬೋದು ಇಲ್ಲಿ ವ್ಯೂ ಎಷ್ಟು ಮಸ್ತ್ ಐತಿ. ಇಲ್ಲೇ ರೂಟ್ ಮಾತ್ರ ಸಖತ್ತೈತಿ. ಕರ್ನ ಹೊಂಟತಿ ನಾವು ಟ್ರೈನ್. ಜಸ್ಟ್ ಮಾಲ್ವಿ ಸ್ಟೇಷನಿಂದ ಡಿಪಾರ್ಟ್ ಆಗತ್ತೇವೆ. ಮಾಲ್ವಿ ಹಳೆಯ ಬೋರ್ಡ್ ನೋಡ್ರಿ ಹೆಂಗೈತಿ. ಬರ್ರಿ ಹಗರಿಬೊಮ್ಮನಹಳ್ಳಿ ಬಂದ್ವಿ. ಹಗರಿಬೊಮ್ಮನಹಳ್ಳಿಯಿಂದ ಡಿಪಾರ್ಟ್ ಆಗತ್ತೇವೆ ನಾವೀಗ. ನೋಡ್ತಿರ್ಬೋದು ಅಲ್ಲಿ ಲೋಕೋ ಪೈಲಟ್ ಸರ್ ಸಿಗ್ನಲ್ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ. ಹಗರಿಬೊಮ್ಮನಹಳ್ಳಿ ನೋಡ್ತಿರ್ಬೋದು ಎಕ್ಸಿಬಿಷನ್ ಮಸ್ತ್ ತೊಗೊಳಕ ಮಾಡ್ಕೊಡೋದು.
ನೋಡ್ತಿರ್ಬೋದು ಲೈಟಾಗಿ ಮೋಸ್ಟ್ಗಳು ಅದಾವು ಮೀನ್ಸ್ ವೆಚ್ಚಿ ವೈರಿಂಗಿಗೆ ಪೋಲ್ಸ್ಗಳು ಎಲೆಕ್ಟ್ರಿಫೈ ಆಗೋದು ಲೈಟಾಗಿ. ಬರ್ರಿ ನಾವು ಮರಿಯಮ್ಮನಹಳ್ಳಿಯಿಂದ ಡಿಪಾರ್ಚರ್ ತೊಗೊಳತ್ತೀವಿ. ಬರ್ರಿ ಮರಿಯಮ್ಮನಹಳ್ಳಿ ಅಲ್ಲಿ ನೋಡ್ರಿ ಬೋರ್ಡ್ ಐತೆ ಅಲ್ಲಿ. ಇಲ್ಲಿದ್ದ ನಮ್ದು ಆ್ಯಕ್ಚುಯಲ್ ಮಜಾ ಶುರುವಾಗದ. ಮಸ್ತ್ ಇಂಡಸ್ಟ್ರಿ ಒಳಗೆಲ್ಲ ಅವಕತ್ತೆ ಟ್ರೈನ್, ಮೀನ್ಸ್ ಇಂಡಸ್ಟ್ರಿ ಸೈಡಿಂಗ್ಸ್ನಾಗೆಲ್ಲ ಹೋಗಿ ಹೊಸಪೇಟೆ ಟಚ್ ಆಕೈತಿ. ಮಜಾ ಇಲ್ಲಿದ್ದ ಶುರು. ನೋಡ್ರಿ ಅಲ್ಲಿ ಕರೆಕ್ಟ್ ಅಂದಂಗೆ ಇಂಡಸ್ಟ್ರಿ ಒಳಗೆ ಹತ್ರ ಹೊಂಟತ್ತೀಗ ಅಲ್ಲಿ. ಗುಡ್ಡ ಏನು ಮಸ್ತ್ ಐತ್ರಿ ರೂಟ್, ಯಪ್ಪ ಗ್ರೇಟ್. ಇಲ್ಲಿದ್ದ ಒಂದು ಚೂರು ಲೆಂತ್ ಐತಿ ಕೂಡ. ಆ್ಯಕ್ಚುಲಿ ಇಲ್ಲಿದ್ದ ಟ್ರೈನಿಂದ ವ್ಯೂ ಮಜಾ ಸಿಗೋದು ನಮ್ಗೆ, ಇಲ್ಲಿದ್ದ ಮಜಾ ಸಿಗೋದು. ಆ್ಯಕ್ಚುಲಿ ಹಿಂಗಾಗಿ ನಾನು ಹೆಚ್ಚಿಗೆ ಲಾಂಗ್ ಇಟ್ಟಿದ್ದೀನಿ, ಅವನ್ನೆಲ್ಲ ಸ್ಕಿಪ್ಪಿಂಗ್ ತೊಗೊಂಡು ಈ ವ್ಯಾಸನಕೇರಿ, ಆಮೇಲೆ ವ್ಯಾಸನಕೇರಿ ಕಾಲೋನಿ ಮೇಲೆ ತುಂಗಭದ್ರಾ ಡ್ಯಾಮ್ದು ಬ್ಯಾಕ್ ವಾಟರ್ಸ್ ಕಾಣ್ತೈತಿ. ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಲಾಂಗ್ ಇಟ್ಟೇನೆ ಇಲ್ಲಿದ್ದ ವೀಡಿಯೋನ. ಅವರಲ್ಲಿ ಇಂಡಸ್ಟ್ರಿ ಒಳಗೆ ಕಾಣತೈತಿ ಇಲ್ಲಿದ್ದ. ಮುಂದೆ ಅಲ್ಕೋ ಲೊಕೊಮೋಟಿವ್ಸ್ ಕಾಣ್ತಾವೆ ನಮಗೆ. ಮುಂಚೆ ಇಂಡಿಯನ್ ರೈಲ್ವೇಸ್ದಾಗಿದ್ದು ಈಗ ಪ್ರೈವೇಟ್ನವ್ರು ಇದನ್ನು ತೊಗೊಂಡಾರ ಈಗ ಒಂದು ಲೊಕೋಸ್ನ. ಅಲ್ಕೋಸ್ಬಿಟ್ಟು ಒಂದೈತೆ ಅಂದ್ಕೊಂಡಿದ್ದು, ಎರಡೆರಡು ಅದಾವು. ಒಂದು ಕೃಷ್ಣರಾಜಪುರಂ ಶೆಡ್ದು, ಇನ್ನೊಂದು ಬೇರೆ ಶೆಡ್ಡಿಂದ ಈಗ ಟ್ರಾನ್ಸ್ಫರ್ ಆಗ್ಯಾವು. ಶೆಡ್ಡಿಂದ ಈಗ ಕಂಪ್ನಿಯವರು ಹ್ಯಾಂಡಲ್ ಮಾಡ್ತಾರೆ. ಭಾರಿ ಖುಷಿ ಆಯಿತು, ಎರಡೆರಡು ಆಗ್ತದೆ. ವ್ಯೂ ಐತಿ ಇಲ್ಲಿದ್ದ. ಗುಡ್ಡ ಮೇಲೆ ಗುಡ್ಡ ಸೈಡ್ ಹಿಂಗೆ ರೋಡ್ ಹೊಡಿತೀವಿ. ಏನು ಮಸ್ತ್ ಕಾಣ್ತೈತ್ರಿ ಇದ್ರಾಗ. ನೋಡಕಂದ್ರೆ ಇಲ್ಲಿ ಬರ್ಬೇಕ್ರಿ. ಮಾತಾಡ್ಬಿಡ್ತು ಮತ್ತೆ ಒಳ್ಳೆ
ಬರ್ರಿ ನಮ್ಮ ಟ್ರೈನ್ ಈಗ ಎಂಟ್ರಿ ಆಗತ್ತೀವಿ ವ್ಯಾಸನಕೇರಿಗೆ. ನೋಡ್ತಿರ್ಬೋದು ಇಲ್ಲಿ ಎಷ್ಟು ಮಸ್ತ್ ವ್ಯೂ ಪಾಯಿಂಟ್ ಐತಿ. ಇಲ್ಲಿ ಸೂರ್ಯ ಮುಳುಗಾಕತ್ತಾನ. ನೋಡ್ತಿರ್ಬೋದು ಲೈಟ್ ನೀರು ಕಾಣತೈತಿ. ಬ್ಯಾಕ್ ವಾಟರ್ಸ್ ತುಂಗಭದ್ರಾ ಡ್ಯಾಮ್ದು. ಡ್ಯಾಮ್ ಕಾಣದಲ್ಲಿ ವ್ಯಾಸನಕೇರಿ. ಬ್ಯಾಕ್ ವಾಟರ್ ನೋಡ್ಲಿ ಟನಲ್ ಕಾಣದೈತಿ ನಿನಗೆ. ಸಮಯ ಐತಿ ಮಾಡಲಿ ನೀನೇ ಮಾಡಲ್ಲ. ಎಂಜಾಯ್ ಮಾಡ್ತೀನಿ ವಿಡಿಯೋ. ಅಲ್ಲಿ ನೋಡ್ರಿ ಇಲ್ಲಿ ಬ್ಲೀಡ್ ಬ್ಲೂ ಲಿವರಿಯಿಂದ WDP4 ಬರತೈತಿ KGM ಲೋಕೋ ಶೆಡ್ಡಿಂದ. ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಕರುನೆ ಬರತ್ತದ. ಅದು ಬಂದ್ಬಿಟ್ಟು 56530 ಹೊಸಪೇಟೆ ಹರಿಹರ ಪ್ಯಾಸೆಂಜರ್ ಟ್ರೈನ್ ಹಾಲ್ ಮಾಡತೈತಿ. ಬರ್ರಿ ಎಷ್ಟು ಮಸ್ತ್ ಬರತೈತಿ ನೋಡ್ರಿ ಕರುನಾಗಿ. KGMದು ಬ್ಲೀಡ್ ಬ್ಲೂ WDP4 SHF ಮೋಡ್ನಾಗ ಐತೆ ಅದು. ನೋಡ್ರಿ ಅಲ್ಲಿ ಟ್ರೈನ್ ಎಂಡ್ ಆತಲ್ಲಿ ಬರ್ತತಿ ಮುಂದಕ್ಕೆ. ವಾವ್ ಮಸ್ತ್ ಬಂತು ನೋಡ್ರಿ. ಏಯ್ ಚೂರು ಬ್ರೈಟ್ನೆಸ್ ಕಮ್ಮಿ ಮಾಡಿದ್ರೆ ಮಸ್ತ್ ಕಾಣ್ತೈತಿ ಟ್ರೈನ್ ಮಾತ್ರ. ಇಂಡಿಯಾ ಹೌದಲ್ಲ ಇದು ಇಂಡಿಯಾ 20042 20042 ಐತಿ ನೋಡ್ರಿ ಲೋಕೋ ನಂಬರ್. 56530 ಹೊಸಪೇಟೆ ಹರಿಹರ ಪ್ಯಾಸೆಂಜರ್ 4:55 ಬಿಡ್ತೈತಿ ಹೊಸಪೇಟೆನ. 7:30 8 ಗಂಟೆ ಏನಾದ್ರೆ ಹರಿಹರದಾಗ ಇರ್ತೈತಿ. ಬರ್ರಿ ನಮ್ದು ಈಗ ಇನ್ನೊಂದು ಸ್ವಲ್ಪ ಹೊತ್ತು ಡಿಪಾರ್ಚರ್ ಆಕತಿ ನಮ್ಮ ಟ್ರೈನಿಂದ. ಬರ್ರಿ ನಮ್ಮ ಟ್ರೈನ್ ಈಗ ವ್ಯಾಸನಕೇರಿಯಿಂದ ಡಿಪಾರ್ಟ್ ಆಗತೈತಿ. ಇಲ್ಲಿದ್ದ ಮಸ್ತ್ ಕೆಳಗೆ ರೋಡ್ ಕೆಳ ಹೋಗತಿ. ನಾವು ಮೇಲೆ ಗುಡ್ಡದ ಮೇಲೆ ಟನಲ್ ಕಾಣತೈತಿ ಹೊಸಪೇಟೆ ಟನಲ್ ಲೈಟಾಗಿ. ಅಲ್ಲಿ ಫುಲ್ ಕಂಡಲ್ಲ ಸ್ವಲ್ಪ ಕಂಡತಿ. ಆಮೇಲೆ ಕನ್ವರ್ಟ್ ಮಾಡ್ಬೇಕು. ನೋಡ್ತಿರ್ಬೋದು ವ್ಯೂ ಪಾಯಿಂಟ್ಸ್ ಮಸ್ತ್ ಐತಿ ಇಲ್ಲಿದ್ದ. ವಾವ್ अच्छा है. ಕಾಣದ್ ನೋಡ್ರಿ ಅದು ಹೆಂಗ್ ಕಾಣತೈತಿ. ಆ ಕಡೆ చూడరా ರೀ. ಕಾಣದ್ ಝೂಮ್ ಇನ್ ಮಾಡು. ಸರಿ ಝೂಮ್ ಮಾಡು.
ಬ್ರೈಟ್ನೆಸ್ ಮಾಡಿ ಸ್ವಲ್ಪ ಮಾಡಿ ಜಾಸ್ತಿ ಈ ತಗೊಂಡೆ ಈ ತಗ ಸ್ವಲ್ಪ ಮೇಲೆ ಕೈ ಮೇಲೆ ಬರ್ರಿ ಹಂಗೆ ವ್ಯೂ ನೋಡ್ಕೊಂಡು ಈ ಕಡೆ ಗುಡ್ಡದ ಕಡೆ ಝೂಮ್ ಹಾಕಿದ್ರೆ ನಮ್ಗೆ ಹೊಸಪೇಟೆ ಟನಲ್ ಕಾಣ್ತೈತಿ ಇಲ್ಲಿ. ತಿರ್ಬೋದು ಕೆಳಗೆ NH4 ಅಲ್ಲ, ನ್ಯಾಷನಲ್ ಹೈವೇ ಐತಿ. 13 ಅನ್ಕೊಂತೀನಿ ನ್ಯಾಷನಲ್ ಹೈವೇ ನಂಬರ್. ನೋಡ್ತಿರ್ಬೋದಲ್ಲಿ ವಿಜಯನಗರ ಜಿಲ್ಲೆಗೆ ಸುಸ್ವಾಗತ ಅಂತ ಬೋರ್ಡ್ ಹಾಕಿ ದೊಡ್ಡದಾಗಿ. ಅದ್ರ ಕೆಳಗನೆ ಟನಲ್ ಐತಿ. ಟನಲ್ ಕವರ್ ಮಾಡೋಣ ಅನ್ಕೊಂಡೆ, ಇವು ಗಿಡ ಮರ ಅಡ್ಡಿರೋದು ನೀಟಾಗಿ ಕಾಣಲಿಲ್ಲ. ಎಷ್ಟು ಕಂಡೈತೆ ಅಷ್ಟು ತೋರಿಸೇನು. ಇಲ್ಲೇ ಗುಡ್ಡದ ಮೇಲೆ ಒಂದು ವೀರಭದ್ರೇಶ್ವರ ಗುಡಿ ಐತಿ. ಗುಡಿ ನೋಡುವಂಥ ಚೆನ್ನಾಗೈತಿ ವ್ಯೂ ಪಾಯಿಂಟ್. ವಿಜಯನಗರ ಜಿಲ್ಲೆಗೆ ಸುಸ್ವಾಗತ. ಇಲ್ಲಿದ್ದ ನಮ್ಮ ಟ್ರೈನ್ ಗುಡ್ಡದ ಪಕ್ಕಕ್ಕನ ಸುಂಟೈತಿ. ನೋಡ್ತೀವಿ ಎಷ್ಟು ಹತ್ರ ಐತಿ ಗುಡ್ಡ. ನೆಕ್ಸ್ಟ್ ತುಂಗಭದ್ರಾ ಸ್ಟೇಷನ್, ತುಂಗಭದ್ರಾ ಡ್ಯಾಮ್ ಸ್ಟೇಷನ್ ರೈಟ್ ಸೈಡ್ ಬರ್ತೀನಿ ಈಗ. ನೆಕ್ಸ್ಟ್ ಹೊಸಪೇಟೆ. ರೈಟ್ ಸೈಡ್ ಚೆನ್ನಾಗಿತ್ತು ವ್ಯೂ ಪಾಯಿಂಟ್. ಒಂಚೂರು ಕರುತವಳ್ಳಿ. ಇಲ್ಲಿ ನೋಡ್ರಿ, NH ನ್ಯಾಷನಲ್ ಹೈವೇ ಕೆಳಗೆ ಹೊಂಟತಿ. ನಾವು ಈ ಕಡೆ ಟನಲ್ ಮೇಲೆ ಅಷ್ಟು ಬಂದ್ವಿ. ಫುಲ್ ನ್ಯಾಷನಲ್ ಹೈವೇದು ಒಂಥರ ಇಂಟರ್ಸೆಕ್ಷನ್ ಇದ್ದು. ಇದು ರೈಟ್ ಸೈಡ್ ಬಳ್ಳಾರಿ ಕನೆಕ್ಟ್ ಆಗುತ್ತೆ. ಅದು ಸೀದಾದ್ರೆ ಹುಬ್ಬಳ್ಳಿ ಮುಂದೆ ಹೋಗುತ್ತದೆ. ಕೊಪ್ಪಳ ಗದಗ ಮೇಲೆ ಹುಬ್ಬಳ್ಳಿ ಹೋಗುತ್ತದೆ ಹೈವೇ. ಇದು ತೋರಣಗಲ್ಲು ಮೇಲೆ ಬಳ್ಳಾರಿ ಹೋಗ್ತದೆ. ಮತ್ತು ಗುಂತಕಲ್ಲು ರೈಟ್ ಸೈಡ್ ಗುಂತಕಲ್ಲು ನೋಡ್ತಿರ್ಬೋದು. ಅಷ್ಟು ಮಸ್ತ್ ಐತಿ ಇಲ್ಲಿ. ಇಲ್ಲಿಂದ ಮುಗಿಸ್ಕೊಂಡು ನಾವು ಬಂದ್ವಿ ಈಗ ತುಂಗಭದ್ರಾ ಡ್ಯಾಮ್ಗೆ. ತುಂಗಭದ್ರಾ ಡ್ಯಾಮ್ ಇದೊಂದು ಸ್ಟೇಷನ್ ಇದೆ. ಇಲ್ಲಿಂದ ತುಂಗಭದ್ರಾ ಡ್ಯಾಮ್ಗೆ ಹೋಗ್ಬೋದು ನೀವು. ಡ್ಯಾಮ್ ನೋಡ್ಕೊಂಬರ್ಬೋದು ಹತ್ರ ಬರ್ತಿದ್ದು. ನೆಕ್ಸ್ಟ್ ಡಿಪಾರ್ಟ್ ಆಗೋದಿಲ್ಲ. ಡಿಪಾರ್ಟ್ ಆದ್ವಿ ನಾವು ತುಂಗಭದ್ರಾ ಡ್ಯಾಮ್ ಡಿಪಾರ್ಟ್ ಆದ್ವಿ. ಸಾಯಂಕಾಲ ಹೊತ್ತು ಬಂದ್ರೆ ಮಸ್ತ್ ಇರ್ತೈತಿ ಇಲ್ಲಿ ವ್ಯೂ ಮಾತ್ರ. ಸಾಯಂಕಾಲ ಹೊತ್ತು ಚೆನ್ನಾಗಿ ಫೋಟೋಸ್ಗಳೆಲ್ಲ ಬರ್ತಾವೆ ನಿಮಗೆ. ನೋಡಿರ್ಬೋದು ಈಗ ಅಲ್ಲಿ ಹಿಂದೆಲ್ಲ ಫುಟೇಜ್ ಎಷ್ಟು ಮಸ್ತ್ ವಿಡಿಯೋ ಇತ್ತು. ಒಂದು 4:30 ಮೇಲೆ ಬಂದ್ವಿ ಅಂದ್ರೆ ಚೆನ್ನಾಗಿ ಸಿಗ್ತೈತೆ ನಮ್ಗೆ. ಟರ್ನ್ ಮಾಡ್ತೀನಿ ಈಗ ಹಂಗೆ ಸಿಗ್ತೈತಿ ಇಲ್ಲಿ. ವಾವ್ ಗ್ರೀನರಿ ಮೇಲೆ ಸೂರ್ಯ ಮುಳುಗೋದು ಮಸ್ತ್ ಫೋಟೋ ಸಿಗ್ತಾವೆ. ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ನಾವೀಗ ಇದ್ರ ಕಡೆ ಬರ್ತೇವೆ. ಈಗ ಇಲ್ಲಿ ಹೊಸಪೇಟೆ ಬೈಪಾಸ್ ಕ್ಯಾಬಿನಿಗೆ ನೋಡ್ತಿರ್ಬೋದು. ಇಲ್ಲಿದ್ದ ಲೈನ್ ಹೋಗತ್ತೀಗ. ಒಂದು ಸಣ್ಣ ಚಾನಲ್ ಆ ಟೈಮಿಂದ ಮುಂದೆ ಹೋಗುತ್ತೆ ಇದು. ಬೈಪಾಸ್ ಲೈನ್ ಇದು. ಈಗ ಮುಂದಲ್ಲಿ ಹುಬ್ಬಳ್ಳಿ ಲೈನ್ ಕುಡ್ಕೊಂತಿರ್ತದೆ. ಹುಬ್ಬಳ್ಳಿ ಗುಂತಕಲ್ ಮೇನ್ ಲೈನ್ಗೆ ನಾವು ಅದ ಲೈನಿಗೆ ಕುಡಿಕೇಳೋದ ಅಂದ್ರೆ ಬೈಪಾಸ್ ಇದು. ಹುಬ್ಬಳ್ಳಿ ಕಡೆ ಬೈಪಾಸ್ ಇದೆ.
ಹೊಸಪೇಟೆ ಜಂಕ್ಷನ್ ಡೈರೆಕ್ಟ್ ಸ್ಕಿಪ್ ಹೊಡಿತೇವೆ ಆ ಲೈನ್ದಾಗ ಹೋದ್ವಿ ಅಂದ್ರೆ. ನೋಡ್ತಿರ್ಬೋದು ಇಲ್ಲೆಲ್ಲ ಹೊಲಗಳು ಎಲ್ಲ ಮಸ್ತ್ ಅದಾವು, ಗ್ರೀನರಿ ಎಲ್ಲ ಚೆನ್ನಾಗೈತಿ. ಈ ಟೈಪ್ ಎಷ್ಟು ಮಸ್ತ್ ಸಿಕ್ಕೈತಿ. ಬಾಳೆ ತೋಟ ಐತಿ ಇಲ್ಲ ಅಂತ. ಇಲ್ಲಿ ನೋಡ್ರಿ ಬಂತು ಮೇನ್ ಲೈನ್, ಹುಬ್ಳಿ ಗುಂತಕಲ್ ಮೇನ್ ಲೈನ್. ಅದು ಸೀದಾ ಹೋಗಿ ಆ ಕಡೆ ಕುಡ್ಕೊಂತತ್ತೆ ಅಲ್ಲಿ ಲೆಫ್ಟಿಗೆ. ನಾವು ಈ ಕಡೆ ಬರ್ತೇವೆ. ನೋಡ್ರಿ ಇಲ್ಲಿ ಬಂತು ಮೇನ್ ಹುಬ್ಬಳ್ಳಿ ಲೈನ್, ಗುಂಟಕಲ್ ಮೇನ್ ಲೈನ್. ಹುಬ್ಬಳ್ಳಿ ಗುಂತಕಲ್ ಮೇನ್ ಲೈನ್. ಇಲ್ಲಿ ಬಂದು ನಾವು ಕುಡ್ಕೊಂತೀವಿ. ವಾವ್, WDG4. ಹೊಸಪೇಟೆ ಜಂಕ್ಷನ್. ನಮ್ಗೆ ಪ್ಲಾಟ್ಫಾರ್ಮ್ ನಂಬರ್ 4 ಕೊಟ್ಟಾರ. ನಂಬರ್ ಪಕ್ಕಕ್ಕೆ ಅಲ್ಲಿ ಬಾಕ್ಸ್ನಲ್ಲಿ ರೇಟ್ ನಿಂತೈತಿ ನೋಡ್ತಿರ್ಬೋದು. WDG4 ಟ್ವಿನ್ಸ್ ಅದಾವು, ಹುಬ್ಳಿ ಶೆಟ್ಟಿನ ನೋಡತ್ಲೆ ಗೊತ್ತಾಗತ್ತವು ಹುಬ್ಳಿ ಅಂತ. ಬರ್ರಿ ನಮ್ದು ಟ್ರೈನ್ ಇದಕ್ಕೆ ಪ್ಲಾಟ್ಫಾರ್ಮ್ ಎಂಟ್ರಾಕತಿ. ಇಲ್ಲಿ ಹೊಸಪೇಟೆ ಜಂಕ್ಷನ್ ಎಂಟ್ರಾಗೋದು ವಿಡಿಯೋ ತಗೊಳ್ಳಿಲ್ಲ, ಯಾಕಂದ್ರೆ ಪ್ಲಾಟ್ಫಾರ್ಮ್ ಕನ್ಫ್ಯೂಷನ್ ಇದ್ರಿಂದ ನೀಟಾಗಿ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬರೀ ಈ ಕಡೆ ಬಾಕ್ಸ್ನಲ್ಲಿ ರೇಟ್ ಜೊತೆಗೆ ಪ್ಲಾಟ್ಫಾರ್ಮ್ ಎಂಟ್ರ್ ಆದ್ವಿ. ಪಕ್ಕಕ್ಕೆ ಬಾಕ್ಸ್ನಲ್ಲಿ ರೇಟ್ ಐತಿ. ಇಲ್ಲಿಗೆ ನಮ್ಮದು ಜರ್ನಿ ಮುಗೀತು. ಇಲ್ಲಿವರೆಗೂ ನೋಡಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂದ್ಕೊಂಡು ಇಲ್ಲಿಗೆ ವ್ಲಾಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.